ನೆಲದ ಮೇಲೆ ನಿಂತು ಆಕಾಶದಾಗ ಹಾರಾಡ್ಬೇಕಂದ್ರೆ ಆಗೋದಿಲ್ರಿ, ಸ್ವಲ್ಪ ಪ್ರಯತ್ನ ಪಡ್ಲೇಬೇಕು. ಅದೇ ತರ ಈ ಕರಪ್ಟ್ ಸಮಾಜನ ಚೇಂಜ್ ಮಾಡ್ಬೇಕು ಅಂದ್ರೆ ಪ್ರಜಾಕೀಯ ಏನು ಅಂತ ಅರ್ಥ ಮಾಡ್ಕೋಬೇಕು. ಈ ಜಂಪ್ ಸ್ಪೆಷಲಿ ಫಾರ್ ಪ್ರಜಾಕೀಯ. ಸ್ವಾರ್ಥ, ಈ ಸ್ವಾರ್ಥಕ್ಕೋಸ್ಕರ ನಿಮ್ ವೋಟ್ಗಳನ್ನು ಮಾರ್ಕೊಂಡ್ಬಿಟ್ಟಿದ್ದೀರಾ. ಜಾತಿಗೋಸ್ಕರ, ಧರ್ಮಕ್ಕೋಸ್ಕರ, ಭಾಷೆಗೋಸ್ಕರ, ಸೀರೆ, ಚಡ್ಡಿ, ಸಾರಾಯಿ, ಕಿತ್ತೋಗಿರೋ ನೋಟ್ಗೋಸ್ಕರ ವೋಟನ್ನು ಮಾರ್ಕೊಂಡ್ಬಿಟ್ಟಿದ್ದೀರಾ ನೀವು. ಯಾಕಂದ್ರೆ ನಾನೊಬ್ಬ ಚೆನ್ನಾಗಿದ್ರೆ ಸಾಕು, ಯಾವ ಪ್ರಪಂಚ ಹಾಳಾಗೋರು ನನಗೇನು. ಈ ನಿಮ್ಮ ಸ್ವಾರ್ಥ, ಈ ನಿಮ್ಮ ಪಾಪ ಇವತ್ತು ನೀವು ಅನುಭವಿಸ್ತಾ ಇರ್ಬೋದು, ನಾಳೆ ಖಂಡಿತ ನಿಮ್ ಮಕ್ಕಳುಗಳು ಅನುಭವಿಸ್ತಾರೆ. ಜ್ಞಾಪಕ ಇಟ್ಕೊಂಡು. ಹಾಯ್, ನಾನು ಆನಂದ್. ಈಗಷ್ಟೇ ನೀವು ನಂದು ಸ್ಕೈ ಡೈವ್ ಜಂಪ್ ನೋಡ್ಕೊಂಡು ಬಂದ್ರಿ. ನಾನು 49 ಟೈಮ್ಸ್ ಜಂಪ್ ಮಾಡಿದ್ದೀನಿ. ಈಗ ನಾನು 50ನೇ ಜಂಪ್ ಮಾಡ್ಲಿಕ್ಕೆ ಹೊಂಟಿದ್ದೀನಿ. ಇದು ಒಂದ್ ಸ್ವಲ್ಪ ಸ್ಪೆಷಲ್ ಆಗಿದೆ, ಯಾಕಂದ್ರೆ ಇದು ನನ್ನ ಫಸ್ಟ್ ಗ್ರೂಪ್ ಜಂಪ್. 50ನೇ ಜಂಪ್ ಸ್ವಲ್ಪ ಸ್ಪೆಷಲ್ ಆಗಿರ್ಬೇಕು ಅನ್ಕೊಂಡು ಒಂದೇನೋ ಡಿಫ್ರೆಂಟ್ ಆಗಿ ಮಾಡ್ಬೇಕಂತ ಯೋಚನೆ ಮಾಡಿದೆ. ಅವಾಗ ನೆನಪು ಬಂದವರು ಉಪೇಂದ್ರ ಸರ್. ಸೊ ಉಪೇಂದ್ರ ಸರ್ ಯಾವಾಗೂ ಡಿಫ್ರೆಂಟ್ ಮಾಡ್ತಿರ್ತಾರೆ, ಬಟ್ ಉಪೇಂದ್ರ ಸರ್ ಬಗ್ಗೆ ಮಾಡಿದ್ರೆ ವ್ಯಕ್ತಿ ಬಗ್ಗೆ ಮಾಡ್ದಾಗುತ್ತೆ. ಸೊ ಸ್ವಲ್ಪ ವಿಚಾರದ ಬಗ್ಗೆ ಮಾಡೋಣ ಅಂದಾಗ ಅವರು ಒಂದು ವಿಚಾರ ಇಟ್ಟಿದ್ದಾರೆ. ಅದು ಪ್ರಜಾಕೀಯ ಪಕ್ಷ, ಅಂದ್ರೆ ಜನಗಳ ಪಕ್ಷ. ಇಲ್ಲಿ ಅಧಿಕಾರ ಜನಗಳ ಕಡೆ ಇರ್ತದೆ. ಇಲ್ಲಿ ವೋಟ್ ತಗೊಂಡು ಯಾರು ಗೆಲ್ತಾರೋ ಅವರು ಜನಗಳ ಜೊತೆ ಕೂಡಿ ಟ್ರಾನ್ಸ್ಪರೆನ್ಸಿಯಾಗಿ ಕೆಲಸ ಮಾಡಬೇಕು. ಇಲ್ಲಿ ಜಾತಿ ಮತ ಅಂತ ಜಗಳ ಆಡಂಗಿಲ್ಲ, ಓನ್ಲಿ ಕೆಲಸ. ಉಪೇಂದ್ರ ಅವ್ರು ಏನ್ ಹೇಳ್ತಾರೆ, ನಾನು ಇನ್ ಮುಂದೆ ವಿಚಾರಕ್ಕೆ ವೋಟ್ ಹಾಕಲ್ಲ, ನಾನು ಹಣ ಇಸ್ಕೊಂಡು ವೋಟ್ ಹಾಕಲ್ಲ, ನಾನು ಯಾವುದೇ ಬೇರೆ ಕಾರಣಕ್ಕೆ ವೋಟ್ ಹಾಕಲ್ಲ. ನನ್ನ ಟ್ಯಾಕ್ಸ್ ಮನಿ ಟ್ರಾನ್ಸ್ಪರೆನ್ಸಿ ಆಗಬೇಕು, ನನಗೆ ವರದಿ ಕೊಡಬೇಕು, ನನ್ನ ಇನ್ವಾಲ್ವ್ಮೆಂಟ್ ಇರಬೇಕು, ನಂದು ಒಂದು ಇದು ತಗೊಬೇಕು ಒಪಿನಿಯನ್. ಈ ತರದ್ದು ಒಂದು ಸಿಸ್ಟಮ್ ಬೇಕು ನನಗೆ ಅನ್ನೋದಷ್ಟೇ ನನ್ನ ಇದಾಗಿರ್ಬೇಕು ಅಷ್ಟೇ. ನನಗೆ ಬೇರೆ ಯಾವುದನ್ನು ತಲೆ ಕೆಡಿಸ್ಕೊಂಬಾರ್ದು. ಅದೇ ಪ್ರಜಾಕೀಯ. ಕಾಕ್ರೋಚ್ ಪಾರ್ಟಿ ಅಂತೇಳಿ ಇಷ್ಟು ಎಲ್ಲ ಜನ ಫಾಲೋ ಅಪ್ ಮಾಡತ್ತಾರ, ಬಟ್ ಕರ್ನಾಟಕದೊಳಗಡೆ ಆಲ್ರೆಡಿ ಇದಕ್ಕಿಂತ ಸ್ಟ್ರಾಂಗ್, ಪ್ಯೂರ್ ಮತ್ತೆ ಡಿಫ್ರೆಂಟ್ ಆಗಿರೋ ಪಕ್ಷ ಆಲ್ರೆಡಿ ಐತಿ, ಅದು ಪ್ರಜಾಕೀಯ. ಬಟ್ ಇದು ಎಲ್ಲರಿಗೂ ಸ್ಪ್ರೆಡ್ ಆಗ್ಬೇಕಂದ್ರೆ ನೀವೆಲ್ಲ ಸೇರೇನೆ ಮಾಡ್ಬೇಕು, ಇಲ್ಲಾಂದ್ರೆ ಅದು ಆಗುದಿಲ್ಲ. ಅದಕ್ಕೆ ನಾ ಈ ಪ್ರಜಾಕೀಯ ಟಿ ಶರ್ಟ್ ಹಾಕೊಂಡು ಸ್ಕೈ ಡೈವ್ ಮಾಡ್ತಾ ಇದೀನಿ. ಸ್ಕೈ ಡೈವ್ ಅಲ್ಲಿ ಈ ಇಕ್ವಿಪ್ಮೆಂಟ್ ಗೇರ್ನ ನಾವು ರಿಗ್ ಅಂತ ಕರಿತೀವಿ. ಇದು ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಮ್ಮ ಲೈಫ್ ಸೇವ್ ಮಾಡ್ಲಿಕ್ಕೆ. ಇದ್ರ ಬಗ್ಗೆ ನಮಗೆ ಬಹಳ ಟ್ರೈನಿಂಗ್ ಆಗಿರುತ್ತೆ, ಅದು ಹೆಂಗ್ ವರ್ಕ್ ಮಾಡುತ್ತೆ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಹಂಗೆ ಪ್ರಜಾಕೀಯ ಏನು ಅಂತ ಗೊತ್ತಾಗ್ಬೇಕಂದ್ರೆ ದಿ ರಿಯಲ್ ಪ್ರಜಾಕೀಯ ಅಂತ ಆಪ್ ಇದೆ, ಡೌನ್ಲೋಡ್ ಮಾಡ್ಕೊಳ್ರಿ. ಫುಲ್ ಇನ್ಫಾರ್ಮೇಶನ್ ಫ್ರೀ ಆಗಿದೆ, ಚೆಕ್ ಮಾಡ್ರಿ. ನಿಮ್ಮ ಮುಂದಿನ ಲೈಫ್ ಅನ್ನ ಸೇವ್ ಮಾಡ್ಕೊಳ್ರಿ. ಯಾಕಂದ್ರೆ ಇಲ್ಲಿ ಜನ ಚೇಂಜ್ ಆಗ್ಬೇಕು. ಜನ ಅಂದ್ರೆ ಯಾರು? ನಾನು ಅನ್ನೋದು ಒಂದಿದೆಯಲ್ಲ, ಅದು ಬಹಳ ಪವರ್ಫುಲ್. ನೀವೊಬ್ಬ ಅನ್ನೋದಿದೆಯಲ್ಲ, ತುಂಬಾ ಪವರ್ಫುಲ್. ಸರ್ ನಾನೊಬ್ಬ ಆದ್ರೆ ಹಿಂಗೆ ಸರ್ ಅನ್ನೋದು ರಾಂಗ್. ಅದು ಆಕ್ಚುಲಿ ನೀವೊಬ್ಬರೇ ನಿಮ್ ಜೀವನ ಬದಲಾಯಿಸ್ಕೊಳಕ್ ಸಾಧ್ಯ. ಯು ಶುಡ್ ಗಿವ್ ಇಂಪಾರ್ಟೆನ್ಸ್ ಟು ಯುವರ್ ಸೆಲ್ಫ್. ನಾನು ಅನ್ನೋನು ಚೇಂಜ್ ಆದ್ರೆ ಎಲ್ಲ ಚೇಂಜ್ ಆಗುತ್ತೆ. ಕೊನೆಗೆ ನಾನು ಒಬ್ಬನೇ ಉಳ್ಕೊಂಡೆ. ಬಟ್ ನಾನು ಹೋಪ್ಸ್ ಕಳ್ಕೊಂಡೇ ಇಲ್ಲ. ನಾನು ಸಾಯೋರು ಕಳ್ಕೊಳ್ಳೋದು ಇಲ್ಲ. ಯಾಕಂದ್ರೆ ನನಗೆ ಸೋಲು ಗೆಲುವಿನ ಭಯನೇ ಇಲ್ಲ, ನನಗೆ ಅವಮಾನಗಳಿಲ್ಲ, ನನಗೆ ಅಹಂಕಾರಗಳಿಲ್ಲ. ಗೆದ್ದು ನಾನೇನೋ ಸಾಧನೆ. ಈ ಬದಲಾವಣೆ ಆಗೋದು ನನ್ನಿಂದಲ್ಲ ಅಂತಾನೂ ಗೊತ್ತಿದೆ ನನಗೆ. ನಾನ್ ಬಂದು ಈ ಜನನೆಲ್ಲ ಬದಲಾಯಿಸ್ಬಿಡ್ತೀನಿ, ದೇಶ ಬದಲಾಯಿಸ್ಬಿಡೋದು ಮೂರ್ಖತನ ನನಗಿಲ್ಲ. ನನ್ನ ಕರ್ತವ್ಯ ನನ್ಗನ್ಸಿರೋ ಸತ್ಯ ಹೇಳ್ತಾ ಹೋಗ್ತೀನಿ ಅಷ್ಟೇ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ನಂದು ದೇಶ ಇದು, ನಂದೊಂದು ಕರ್ತವ್ಯ ಇದೆ. ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಷ್ಟೇ. 4 ಜನ ಬದಲಾಗ್ಲಿ, ನಾಳೆ ನಮ್ಮ ಮಕ್ಕಳು ಇನ್ನೊಬ್ರು ಯಾರು ಬದಲಾಗ್ಲಿ, ಜನ ಗೆಲ್ಬೇಕು. ನನಗೆ ನಾಯಕರು ಗೆದ್ದು ಸಾಕಾಗೋಗ್ಬಿಟ್ಟಿದೆ. ಇಲ್ಲಿ ಅವ್ರು ಗೆಲ್ತಾನೆ ಇದ್ದಾರೆ. ಜನ ಯಾವಾಗ ಸರ್ ಗೆಲ್ಲೋದು? ಈ ವಿಚಾರನ ಇಷ್ಟು ರಿಸ್ಕ್ ತಗೊಂಡ್ ಮಾಡಿದೀನಿ. ನಿಮ್ಗೇನಾದ್ರೂ ಕರೆಕ್ಟ್ ಅನ್ಸಿದ್ರೆ ಎಲ್ರಿಗೂ ಶೇರ್ ಮಾಡಿ.
ಪ್ರಜಾಕಿಯ ಪ್ರಜೆಗಳಿಗಾಗಿ ಪ್ರಜಾಕಿಯ ಪ್ರಜೆಗಳಿಗೋಸ್ಕರ ಪ್ರಜಾಕಿಯ ಮಟ್ಟ ಹಾಕಲು